ವಸಂತಮ್ಮನ ಮನೆಗೆ ಒಬ್ಳು ಹುಡುಗಿ ಹೋದ್ಲು ಅಂತ ಹೇಳಿದ್ಯಲ್ಲ, ನೀನ್ ಆಕೆ ಮುಖ ನೋಡಿದ್ಯಾ? ನೋಡ್ಲಿಲ್ಲ. ಆ ಹುಡುಗಿ ವಸಂತಮ್ಮನ ಮನೆ ಒಳಗಡೆ ಹೋಗಿದ್ದನ್ ಮಾತ್ರ ನೋಡ್ದೆ. ನೀನ್ ನೋಡಿದ ಆ ಹುಡುಗಿ ಸುಮಾರು ಈ ವಸಂತಮ್ಮನ ಹತ್ರ ಇದ್ದಿರಬಹುದಾ? ಇರಬಹುದು ಬುದ್ಧಿ. ಅವಳು ಯಾವ ಬಣ್ಣ ಸೀರೆ ಹುಟ್ಟಿದ್ಲು? ರಾತ್ರಿ ಹೊತ್ತು ನೋಡಿ ಯಾವ ಬಣ್ಣ ಅಂತ ಸರಿಯಾಗಿ ಗೊತ್ತಾಗ್ಲಿಲ್ಲ. ಹೋಗ್ಲಿ, ಅವಳು 2 ಜಡೆ ಹಾಕಿದ್ಲಾ ಇಲ್ಲ ಒಂದೇ ಜಡೆ ಹಾಕಿದ್ಲ? ಅದನ್ನಾದ್ರೂ ನೋಡಿದ್ಯಾ? ಇಲ್ಲ ಬುದ್ಧಿ. ಯುವರ್ ಆನರ್, ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ವಸಂತಮ್ಮನ ಮನೆಗೆ ನೀನ್ ಹೋಗಿ ನೋಡಿದಾಗ ಅಲ್ಲಿ ನೀನ್ ನೋಡಿದ ಹುಡುಗಿ ಇರ್ಲಿಲ್ಲ ಅಲ್ಲ? ಇರ್ಲಿಲ್ಲ. ಅಂದ್ಮೇಲೆ ಆ ದಿನ ಬೀದಿ ಲೈಟ್ ಬೇರೆ ಇರ್ಲಿಲ್ಲ, ನಿನ್ನಿಂದ ಆ ಹುಡುಗಿ ಯಾರು ಅಂತ ಗುರ್ಸೋಕ್ಕೂ ಆಗ್ಲಿಲ್ಲ. ಅಂದ್ಮೇಲೆ ಒಳಕ್ ಹೋದವಳು ವಸಂತಮ್ಮನೇ ಯಾಕೆ ಆಗಿರಬಾರ್ದು? ಅಬ್ಜೆಕ್ಷನ್ ಯುವರ್ ಆನರ್. ರಾತ್ರಿ ಹೊತ್ತಾದ ಕ್ಷಣಕ್ಕೆ ಬಹಳ ದಿನಗಳಿಂದ ಪರಿಚಯ ಇರೋ ವಸಂತಮ್ಮನ್ನೇ ಗುರ್ಸೋಕಾಗ್ಲಿಲ್ಲ ಅಂತ ಪ್ರಾಸಿಕ್ಯೂಟರ್ ಹೇಳ್ತಾ ಇರೋ ಮಾತು ನಿಜಕ್ಕೂ ಆಶ್ಚರ್ಯವಾಗಿದೆ. ಕತ್ಲಲ್ಲಿ ತೀರಾ ಹತ್ತಿರ ಸಂಬಂಧಿಕರನ್ನೇ ಗುರ್ಸೋಕಾಗದಿರೋ ಸಾಧ್ಯತೆನೂ ಇದೆ. ಐ ಕ್ಯಾನ್ ಪ್ರೂವ್ ಇಟ್. ಅಬ್ಜೆಕ್ಷನ್ ಓವರ್ ರೂಲ್ಡ್. ಥ್ಯಾಂಕ್ ಯು. ವಸಂತಮ್ಮ ನಿನ್ನ ಹತ್ರ ತನ್ನ ಮಗನ ವಿಷಯ ಏನಾದ್ರೂ ಹೇಳ್ತಾ ಇದ್ರು ಬುದ್ಧಿ. ಏನಂತ? ನನ್ ಮಗನ್ಗೆ ಎಷ್ಟು ಕಷ್ಟಪಟ್ಟು ಓದಕ್ಕೆ ಅಂತ ಹಣ ಕಳ್ಸಿದ್ರು, ರೇಸು ಜೂಜು ಅಂತ ಕೆಟ್ಟಾಲಿಗೆ ಬಲಿಯಾಗ್ಬಿಟ್ಟವನೆ. ಇಂಥ ಮಗ ಇರೋದಕ್ಕಿಂತ ಸತ್ತೋದ್ರೆ ಎಷ್ಟೋ ನೆಮ್ಮದಿಯಿಂದ ಇರ್ಬೋದು ಅಂತ ನಂತಾಗ ಹೇಳ್ಕೊಂಡು ಅಳ್ತಾ ಇದ್ರು ಬುದ್ಧಿ. ಸರಿ, ನೀನು ಹೋಗಮ್ಮ. ಯುವರ್ ಆನರ್, ಈಕೆ ಹೇಳಿಕೆಯಿಂದ ಈ ಕೊಲೆಯ ಹಿನ್ನೆಲೆ ಉದ್ದೇಶ ಏನು ಅನ್ನೋ ಸ್ಪಷ್ಟವಾಗ್ತಾ ಇದೆ. ಈ ಮೀನಮ್ಮನ ಸಾಕ್ಷಿನ ಮುಂದಿಟ್ಕೊಂಡು ವಸಂತಮ್ಮ ನಿರಪರಾಧಿ ಅಂತ ತೀರ್ಮಾನಕ್ಕೆ ಬರೋದು ಸರಿಯಲ್ಲ. ಅದು ಅಪರಾಧಿನ ಬಿಡುಗಡೆ ಮಾಡೋಕ್ಕೋಸ್ಕರ ಹುಟ್ಟಿಸಿರೋ ಒಂದು ಸುಳ್ಳು ಸಾಕ್ಷಿ. ದಟ್ಸ್ ಆಲ್ ಯುವರ್ ಆನರ್. ಯುವರ್ ಆನರ್, ಆಪಾದಿತ ವಸಂತಮ್ಮನ ಹತ್ರ ನಾನು ಕೆಲವು ಪ್ರಶ್ನೆಗಳನ್ನ ಕೇಳಬೇಕಾಗಿದೆ. ಎಸ್, ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು. ಕೊಲೆಯಾದ ಗೋಪಿ ನಿನ್ ಮಗ ತಾನೆ? ಹೌದು. ಒಟ್ಟು ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ? ಐ ಅಬ್ಜೆಕ್ಟ್ ಯುವರ್ ಆನರ್. ಅಸಂಬದ್ಧವಾದ ಪ್ರಶ್ನೆಗಳು ಕೇಳಿ ಉತ್ತರ ತಿಳ್ಕೊಳ್ಳೋದು ಸರಿಯಲ್ಲ. ಯುವರ್ ಆನರ್, ಈ ಆಪಾದಿತ ಜೀವನನ ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ನಾನು ಈ ಪ್ರಶ್ನೆ ಕೇಳ್ತಾ ಇರೋದು. ಅಬ್ಜೆಕ್ಷನ್ ಓವರ್ ರೂಲ್ಡ್. ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಕೊಲೆ ಆದೋನಲ್ದೆ ನಿನಗೆ ಬೇರೆ ಮಕ್ಕಳಿದಾರೇನು? ಒಂದು ಹೆಣ್ಮಗಳಿದ್ದಾಳೆ. ಅವಳು ಎಲ್ಲಿದ್ದಾಳೆ? ಅವಳು ಯಾಕೆ ನಿನ್ನ ಹತ್ರ ಇಲ್ವೇನು? ಇಲ್ಲ. ಮತ್ತೆಲ್ಲಿದ್ದಾಳೆ? ನನಗೆ ಗೊತ್ತಿಲ್ಲ. ಸತ್ತು ಹೋದ್ಲೇನು? ಸಾಯಿಲ್ಲ ಅಂದ್ಮೇಲೆ ಇನ್ನೆಲ್ಲಿದ್ದಾಳೆ? ಹೆತ್ತ ತಾಯಿಗೆ ತನ್ನ ಮಗಳು ಎಲ್ಲಿದ್ದಾಳೆ ಅಂತ ಗೊತ್ತಿಲ್ವೇನು? ಆಕೆ ಇದ್ರೆ ತನ್ನ ತಾಯಿ ಇಂಥ ಸ್ಥಿತಿಲಿರುವಾಗ ನೋಡೋಕೆ ಬರಲ್ವೇನು? ಆದ್ರೆ ಆಕೆ ಬದುಕಿಲ್ಲ, ಸತ್ತೋಗಿದ್ದಾಳೆ. ಬದುಕಿದ್ರೆ ಎಲ್ಲಿದ್ದಾಳೆ? ಯಾಕೆ ಸುಮ್ಮನಾದೆ? ನಿನ್ನ ಮಗಳು ಎಲ್ಲಿದ್ದಾಳೆ ಅಂತ ನಾನು ಹೇಳ್ತೀನಿ. ನಾನೇ ನಿನ್ನ ಮಗಳು. ಯುವರ್ ಆನರ್, ಹೆತ್ತ ತಾಯಿ ನೀನೇ ನನ್ನ ಮಗಳು ಅಂತ ಗುರುತಿಸ್ಬೇಕಾದ್ದು ಲೋಕರೂಢಿ. ಆದ್ರೆ ಮಗಳೇ ತಾಯಿನ ಗುರುತಿಸ್ಬೇಕಾದಂತ ಪರಿಸ್ಥಿತಿ ಹೀಗಿಲ್ಲಿ ಬಂದಿದೆ. ಇದಕ್ಕೆಲ್ಲ ಕಾರಣ ಯಾರು ಗೊತ್ತೇನು? ಈ ಪ್ರಾಸಿಕ್ಯೂಟರ್. ಆಕೆ ಮದುವೆ ಆಗಿದ್ದು ಇವರ ಸ್ವಂತ ಮಗನ್ನೇ. ಈ ಮದುವೆಯಿಂದ ತನ್ನ ಮನೆತನದ ಗೌರವಕ್ಕೆ ಕುಂದು ಅಂತ ತೀರ್ಮಾನಿಸಿ ಈಕೆನ ಸೊಸೆ ಅಂತ ಆಧರಿಸಲಿಲ್ಲ, ಅಕ್ಕರೆ ತೋರಿಸಲಿಲ್ಲ, ಮನೆಗೆ ಕೂಡ ಸೇರಿಸಲಿಲ್ಲ. ಮೊದಲಿಂದಲೂ ಈಕೆನ ವೈಯಕ್ತಿಕವಾಗಿ ದ್ವೇಷಿಸ್ತಾ ಇರೋ ಇವರಿಂದ ಈ ವಸಂತಮ್ಮನಿಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಖಂಡಿತವಾಗಿ ನನಗಿಲ್ಲ. ಆದ್ರಿಂದ ತಾವು ಬೇರೆ ಪ್ರಾಸಿಕ್ಯೂಟರ್ನ ನೇಮಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದು ಸಾಧ್ಯ ಇಲ್ಲ. ಇದೇ ಶಂಕರಪ್ಪನವರು ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ 20 ವರ್ಷದಿಂದ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಈ ಕೋರ್ಟಿಗೆ ಸೇವೆ ಸಲ್ಲಿಸಿದ್ದಾರೆ. ತುಂಬಾ ಅನುಭವಶಾಲಿಗಳು. ಅವರ ಬಗ್ಗೆ ನಮಗೆ ತುಂಬಾ ನಂಬಿಕೆ ಇದೆ. ಥ್ಯಾಂಕ್ ಯು ಯುವರ್ ಆನರ್. ಯು ಕ್ಯಾನ್ ಪ್ರೊಸೀಡ್. ಈಗ ನಿಜ ಹೇಳು, ಕೊಲೆ ಆದ ದಿನ ನಿನ್ ಮನೆಗೆ ಬಂದಿದ್ದಲ್ಲ, ಆಕೆ ಯಾರು? ನನಗೆ ಗೊತ್ತಿಲ್ಲ, ನಾನೇನು ಹೇಳಲ್ಲ. ಹಾಗಾದ್ರೆ ಆ ಕೊಲೆ ನಾನೇ ಮಾಡಿದೆ ಅಂತ ನನ್ನ ಮೇಲೆ ಆಣೆ ಇಟ್ಟು ಹೇಳು. ಯಾಕೆ ಸುಮ್ಮನಾದೆ? ಇರೋ ಆಣೆನ? ಇಲ್ಲ, ಇದು ಮಾತ್ರ ಸಾಧ್ಯ ಇಲ್ಲ. ನಾನೇ ಕೊಲೆ ಮಾಡಿದೆ, ನಿಜವಾಗ್ಲೂ ನಾನೇ ಕೊಲೆ ಮಾಡಿದೆ. ಯುವರ್ ಆನರ್, ಹೆತ್ತ ಮಗಳ ಮೇಲೆ ಆಣೆ ಇಡೋದಿಕ್ಕೆ ಹಿಂಜರಿತಾ ಇರೋ ಈಕೆ
ಹೆತ್ತ ಮಗನ್ನೇ ಕೊಲೆ ಮಾಡಿದ್ದೀನಿ ಅಂತ ನಂಬಕ್ಕಾಗುತ್ತೇನು? ಖಂಡಿತ ಸಾಧ್ಯ ಇಲ್ಲ. ಈ ಕೊಲೆನ ಆಕೆ ಮಾಡೇ ಇಲ್ಲ. ಯಾರೋ ಮೂರ್ದೇವ್ರನ್ನ ಕಾಪಾಡೋದಕ್ಕೋಸ್ಕರ ಈ ಕೊಲೆನ ನಾನೇ ಮಾಡಿದ್ದೀನಿ ಅಂತ ಒಪ್ಕೋತಾ ಇದ್ದಾರೆ. ಈ ಕೊಲೆಗೂ ಆಜ ಈಕೆ ಮನೆಗೆ ಬಂದ ಹೆಣ್ಣಿಗೂ ಏನೋ ಸಂಬಂಧ ಇದೆ. ಅದನ್ನ ಇವ್ರು ಮರೆ ಮಾಡ್ತಾ ಇದ್ದಾರೆ. ಆಕೆ ಯಾರು, ಎಲ್ಲಿದ್ದಾರೆ, ಈ ಕೋರ್ಟಿನ ಮುಂದೆ ತರಲೇಬೇಕು. ಯಾರಾಕೆ? ನಾನೇ ಅವಳು. ನೀವ್ಯಾರು? ಈ ಕೊಲೆಗೂ ನಿಮ್ಗೂ ಏನ್ ಸಂಬಂಧ? ಹೇಳ್ತೀನಿ ಸರ್, ನಡೆದ ನಿಜವಾದ ವಿಷಯ ಏನು ಅಂತ ನನಗ್ ಗೊತ್ತಿದೆ. ಎಸ್, ಕಮ್ ಇನ್ ಟು ದ ವಿಟ್ನೆಸ್ ಬಾಕ್ಸ್. ನೀವೇನ್ ಹೇಳ್ಬೇಕು ಅಂತ ಇದ್ದೀರೋ ಅದನ್ನು ವಿವರವಾಗಿ ಕೋರ್ಟಿಗೆ ತಿಳಿಸಿ. ಕೊಲೆಯಾದ ಗೋಪಿ ನಾನು ಒಂದೇ ಕಾಲೇಜಿನಲ್ಲಿ ಓದ್ತಾ ಇದ್ವಿ. ಅವನು ಹೇಗಾದ್ರೂ ಮಾಡಿ ನನ್ನನ್ನು ವಶಪಡಿಸ್ಕೊಳ್ಬೇಕು ಅಂತ ಹೊಂಚಾಗ್ತಾ ಇದ್ದ. ಇದು ನನಗಿಷ್ಟ ಇರ್ಲಿಲ್ಲ. ಒಂದಿನ ನಾನು ಪ್ರೀತಿಸ್ತಿದ್ದ ಶೇಖರ್ ಜೊತೆ ಮಾತಾಡ್ತಿರುವಾಗ, ಯಾಕೆ ಲಡ್ಡಲ್ಲ ಕೂತಿದ್ಯಾ? ಎಕ್ಸಾಮ್ ಮುಗಿದ ತಕ್ಷಣ ಊರಿಗೆ ಬಾ ಅಂತ ನಮ್ಮ ಅಪ್ಪ ಕಾಗದ ಬರ್ತಿದ್ದಾರೆ. ನಿಮ್ಮನ್ ಬಿಟ್ಟು ಹೇಗ್ ಹೋಗ್ಲಿ ಶೇಖರ್? 2 ತಿಂಗಳು ತಾನೇ ವಿಮ್ಲಾ, ಹೋಗ್ಬಿಟ್ ಬಾ. ಅಲ್ಲ, ಜಾಲಿಯಾಗಿ ಟೈಮ್ ಕಲಿಯೋಣ ಅಂತ ನಾನಿಲ್ಲಿ ಬಂದಿದ್ದೀನಿ. ಈಗ ಯಾಕೆ ಆ ವಿಚಾರ? ಫ್ಯಾಂಟಾಸ್ಟಿಕ್, ಫೈನ್, ಬ್ಯೂಟಿಫುಲ್ ಪೋಸ್. ಇಂಥ ಸಮಯದಲ್ಲಿ ಯಾಕೆ ಬಂದ್ಯೋ ಪಾಪಿ ಅಂತೀಯಾ? ನಿಂಗ್ಯಾರೋ ನಮ್ ಫೋಟೋ ತೆಗೆ ಕೇಳಿದವ್ರ? ನಾನಿರೋದೇ ಕದ್ ಭೇಟಿಯಾಗೋ ನಿಮ್ಮಂತ ಲವರ್ಸ್ ಫೋಟೋ ತೆಗೆಯೋದಿಕ್ಕೆ. ಶೇಖರ್, ಇದನ್ನ ನಾನೇನ್ ಮಾಡ್ತೀನಿ ಗೊತ್ತಾ? ಏನ್ ಮಾಡ್ತೀಯಾ? ದೊಡ್ಡ ಪ್ರಿಂಟ್ ಹಾಕ್ಸಿ ಕಾಲೇಜ್ ಕಾಂಪೌಂಡ್ ಮೇಲೆ 1, ಪ್ರಿನ್ಸಿಪಲ್ ಟೇಬಲ್ ಮೇಲೆ 1, ಇನ್ನೆರಡನ್ನ ನಿಮ್ಮಪ್ಪ ನಿಮ್ಮ ಅಮ್ಮರಿಗೆ ಥ್ರೂ ಪೋಸ್ಟ್ ಕಳಿಸ್ತೀನಿ. ಬೇಡ ಗೋಪಿ, ಹಾಗೆ ಮಾತ್ರ ಮಾಡ್ಬೇಡ. ದಯವಿಟ್ಟು ನೆಗೆಟಿವ್ ಕೊಟ್ಬಿಡು. ವಿಮ್ಲಾ, ಇದು ಬರೀ ನೆಗೆಟಿವ್ ಅಲ್ಲ, ನನ್ನ ಪಾಲಿನ ಚೆಕ್. ಈ ಚೆಕ್ ವ್ಯಾಲ್ಯೂ ಎಷ್ಟು ಗೊತ್ತಾ? 10,000 ರೂಪಾಯಿ. ಬ್ಲಾಕ್ ಮೇಲ್ ಮಾಡ್ತೇನೆ. ವಿಮ್ಲಾ, ನಿಮ್ಮ ಕಳ್ತನ ಸ್ಥಳೀಯ ಕಾಲೇಜ್ ಹುಡುಗರ ನಾಲ್ಗೆಲ್ಲ ಹರಾಜಾಗೋಕ್ ಮುಂಚೆ ನಾನ್ ಕೇಳಿದ 10,000 ರೂಪಾಯಿನ 1 ವಾರದಲ್ಲಿ ತಂದು ಕೊಡ್ಬೇಕು. ಇಲ್ಲ, ಒಂದಿನ ಆದ್ರೂ ನೀನ್ ನನ್ನವಳಾಗ್ಬೇಕು. ಈ ವಿಷಯನೇನಾದ್ರೂ ನಿನ್ ಪೊಲೀಸ್ನವರು ತಿಳಿಸ್ದ್ಯೋ ನೀನ್ ಮಾತ್ರ ಉಳಿಯಲ್ಲ. ಬಿ ಕೇರ್ಫುಲ್. ಇದಾದ್ಮೇಲೆ ಪ್ರತಿದಿನನೂ ಪ್ರತಿ ನಿಮಿಷನೂ ನನ್ನ ನೆರಳಾಗಿ ಹಿಂಬಾಲಿಸ್ತಿದ್ದ, ಭೂತವಾಗಿ ಕಾಡ್ತಿದ್ದ. ಒಂದಿನ ವಿಮ್ಲಾ, ನಾನ್ ನಿನಗ್ ಕೊಟ್ಟ ಅವಧಿ ಮುಗಿತಾ ಬಂತು. ನಾಳೆ ಸಂಜೆ ಒಳಗೆ ಹಣ ನನ್ನ ಕೈ ಸೇರ್ಬೇಕು. ಇಲ್ಲ, 1 ರಾತ್ರಿ ಆದ್ರೂ ನೀನ್ ನನ್ನವಳಾಗ್ಬೇಕು. ಈ 2ರಲ್ಲಿ ನಿನ್ಗೆ ಯಾವ್ದು ಬೇಕೋ ನೀನೇ ತೀರ್ಮಾನಿಸು. ಗುಡ್ ಬಾಯ್. ಏನ್ ಮಾಡ್ಬೇಕು ಅಂತ ದಿಕ್ ತೋಚಿದೆ ಅತ್ತೆ. ಈ ಸಮಸ್ಯೆಯಿಂದ ಹೇಗ್ ಪಾರಾಗ್ಲಿ ಅಂತ ಯೋಚಿಸಿದೆ. ಕೊನೆಗೆ ಗೋಪಿ ತಾಯಿನ ಕಂಡು ನಡೆದ ವಿಷಯ ಎಲ್ಲ ತಿಳಿಸೋಣ ಅಂತ ಅವ್ರ ಮನೆಗೆ ಹೋದೆ. ಏನಂದ್ರೆ ನನ್ ಮಗ ಇಂಥ ಕೆಲಸ ಮಾಡಿದ್ನ? ಹೌದಮ್ಮ. ಈ ವಿಷಯ ನಮ್ ತಂದೆಗೆ ಏನಾದ್ರೂ ಗೊತ್ತಾದ್ರೆ ನನ್ನ ಕೊಂದೇ ಬಿಡ್ತಾರೆ. ಆ ಫೋಟೋ ನೀವ್ ಎಸ್ಕೊಡ್ದೆ ಹೋದ್ರೆ ನನ್ ಖಂಡಿತ ಬದುಕಿರೋದಿಲ್ಲ. ಯಾವ್ದಾದ್ರೂ ಕೆರೆನ ಬಾವಿನ ನೋಡ್ಕೊಂಡು ಪ್ರಾಣ ಬಿಟ್ಟು ಬಿಡ್ತೀನಿ. ನನ್ ಮಗನ್ಗೋಸ್ಕರ ನೀನ್ ಯಾಕಮ್ಮ ಸಾಯ್ಬೇಕು? ಇವತ್ತು ಅವ್ನು ಬರ್ಲಿ,
ಸರಿಯಾಗಿ ಶಾಸ್ತಿ ಮಾಡಿ ಬುದ್ಧಿ ಕಲಿಸ್ತೇನೆ. ಯಾರಿಗ್ ಮಮ್ಮಿ ನಿನ್ ಬುದ್ಧಿ ಕಲ್ಸೋದು? ನಿಂಗೆ ಕಣೋ ಚಂಡಾಲ. ಕುಡಿಯೋದನ್ ಬೇರೆ ಕಲ್ತ್ಕೊಂಡು ಅವರವ್ರ ಬಾಳ ಹಾಳು ಮಾಡೋವರೆಗೂ ಬಂದ್ಬಿಟ್ಯಾ? ಏನೇ ನೀನು ನಮ್ಮಮ್ಮನ ಹತ್ರ ನನ್ನ ಮೇಲೆ ಚಾಡಿ ಹೇಳೋ ಧೈರ್ಯ ಬಂತ ನಿನ್ಗೆ? ಮುಟ್ಟಬೇಡ ಅವಳು. ಮರ್ಯಾದೆಗೆ ಅವಳು ಫೋಟೋ ಅವಳು ಕೊಟ್ಬಿಡು. ಮಮ್ಮಿ, ಬಂಗಾರದ ಮೊಟ್ಟೆ ಇಡೋ ಪಾತನ್ನ ಯಾರಾದ್ರೂ ಬೀದಿನಲ್ಲಿ ಬಿಡ್ತಾರ? ಪಾಪಿಷ್ಟ, ನನ್ ಕೈ ತುತ್ತು ನನ್ನ ತಿಂದ್ರು ನಿಮ್ಮ ಅಪ್ಪನ ಹಾಳುಗಳ ಬಿಡ್ಲಿಲ್ವಲ್ಲ. ಅಪ್ಪ, ಮೈ ಡ್ಯಾಡಿ, ಅವ್ರ ಫೋಟೋನ್ ದೇವ್ರು ಅಂತ ಪೂಜಿಸ್ತಿದ್ದೆ. ನಾನ್ ದೇವ್ರು ಅಂತ ಪೂಜೆ ಮಾಡ್ತಿದ್ದವರು ನಿಮ್ ತಂದೆ ಅಲ್ಲ. ಸಾಯ್ಬೇಕು ಅಂತಿದ್ದ ನನ್ನನ್ನು ಉಳಿಸಿ ಬಾಳು ಕೊಟ್ಟ ಪುಣ್ಯಾತ್ಮ. ಹಾಗಾದ್ರೆ ನನ್ ತಂದೆ? ನಿಮ್ ತಂದೆನಾ? ಅವನು ಮನುಷ್ಯ ಅಲ್ಲ, ರಾಕ್ಷಸ. ನನ್ನ ಬಾಳ್ನೆ ಹಾಳು ಮಾಡಿದ ಕಟಕ. ನಿಮ್ ತಂದೆಯಿಂದ ನನಗಾದ ಅನ್ಯಾಯನ ನಿನ್ನಿಂದ ಇವಳಿಗಾಗಕ್ ನಾನು ಬಿಡಲ್ಲ. ಹೊರಟು, ಮರ್ಯಾದೆಗಿನಿಂದ ಹೊರಟು. ಇಂಪಾಸಿಬಲ್ ಮಮ್ಮಿ, ಇಲ್ಲಿವರೆಗೂ ಬಂದ್ಮೇಲೆ ಇವಳನ್ನ ಬಿಡೋದುಂಟಾ? ಮರ್ಯಾದೆಯಾಗ ಅವಳ ಬಿಡ್ಬಿಡು. ಇಲ್ದಿದ್ರೆ ನೀನ್ ನನ್ ಮಗ ಅನ್ನೋ ಮಮತೆಯನ್ನು ಕೂಡ ನಾನು ಮರ್ತು ಬಿಟ್ಟು ನಿನ್ನ ಇಲ್ಲೇ ಕೊಂದು ಹಾಕ್ಬಿಡ್ತೀನಿ ಕಣೋ. ಗೋಪಿ, ಗೋಪಿ, ಬಾಗಿಲು ತೆಗಿಯೋ, ಬಾಗಿಲು ತೆಗಿಯೋ, ಗೋಪಿ. ಗೋಪಿ, ನೋಡಮ್ಮ, ನೀನು ಬದುಕು ಬಾಳ್ಬೇಕಾದ ನಂದು ಮುಗಿತಾ ಇರೋ ಕಥೆ. ಬಾಗಿಲಿಂದ ಹೊರಟು ಮೊದಲು ಮನೆ ಹೋಗ್ಬೇಕು. ಹೋಗಮ್ಮ, ಈ ರೀತಿ ನನ್ ಜೀವ ಉಳಿಸೋಕೋಸ್ಕರ ಹೀಗೆ ತನ್ನ ಜೀವನೇ ಬಲಿ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾಳೆ. ಬಂದು ಅಲ್ಲ, ಪರಿಚಯದವಳೆಲ್ಲ. ಯಾವುದೋ ಅಪರಿಚಿತ ಹೆಣ್ಣಿಗಾಗಿ ಇಂಥ ಒಂದು ತ್ಯಾಗಕ್ಕೆ ಸಿದ್ಧವಾಗಿದ್ದ ಈಕೆ ಅಂತೋಳು ಲಕ್ಷಕ್ಕೊಬ್ರು ಸಿಗ್ತಾರೇನು? ಈಗ ನಾನು ಹೇಳಿದ್ದೆಲ್ಲ ಸತ್ಯ. ಇಲ್ಲಿ ತಿಳಿದ ವಿದ್ಯಮಾನಗಳಿಂದ ಆಪಾದಿತೆ ವಸಂತಮ್ಮನನ್ನ ನಿರಪರಾಧಿ ಅಂತ ತೀರ್ಮಾನಿಸಿ ಗೌರವಯುತವಾಗಿ ಬಿಡುಗಡೆ ಮಾಡಲಾಗಿದೆ. ಯಾಕಮ್ಮ ಉಳಿಸ್ದೆ? ಈ ಪ್ರಪಂಚದಲ್ಲಿ ನಾನು ಯಾರಿಗೂ ಬೇಡವಾಗಿ ಬಿಟ್ಟಿದ್ದೇನಮ್ಮ. ಯಾಕಮ್ಮ ಹಾಗಂತೀಯ? ತಾಯಿ ಇದ್ದು ನನ್ನ ಸಭೆಯಾಗಿರ್ಬೇಕೇನಮ್ಮ. ಮಾತಾಡಮ್ಮ. ನಾನು ಬರ್ತೀನಮ್ಮ. ಎಲ್ಲಿನಮ್ಮ? ನನ್ ಮನೆಗೆ. ನಮ್ಮನೆಗೆ ನಮ್ಮ ತಾಯಿ ಇರೋ ಜಾಗದಲ್ಲೇ ಮಗಳಿರ್ಬೇಕು. ನಡಿ, ನಿಮ್ಮನೆ ಎಲ್ಲಿರ್ತೀಯೋ ನಾನು ಅಲ್ಲೇ ಇರ್ತೀನಿ. ನೀನು ಇನ್ನೂ ಈ ಮುದುಕನ ಮೇಲಿನ ಕೋಪ ಹೋಗ್ಲಿಲ್ವಮ್ಮ? ನನಗ್ಯಾಗ್ತದ ಕೋಪ? ಅದು ನಿನ್ನಾಸ್ತಿ ತಾನೆ. ಇಲ್ಲಮ್ಮ, ಕೋಪ ಅನ್ನೋ ಆಸ್ತಿನ ನಾನು ಕಳ್ಕೊಂಡ್ಬಿಟ್ಟೆ. ವಸಂತ, ನನ್ನನ್ನು ಕ್ಷಮಿಸ್ತೀಯಾ ತಾಯಿ? ಅಯ್ಯೋ, ಹಾಗನ್ಬೇಡಿ. ನೀವು ದೊಡ್ಡವರು. ವಯಸ್ಸಿನಿಂದ ದೊಡ್ಡತನ ನಳಿಬೇಡಮ್ಮ. ನಿಮ್ಮಿಬ್ಬರ ಮುಂದೆ ನಾನು ತೀರಾ ಚಿಕ್ಕವನಾಗ್ಬಿಟ್ಟೆ. ನನ್ನ ತಪ್ಪನ್ನ ಮರ್ತು ಬಿಡು ತಾಯಿ. ಅದನ್ನೆಲ್ಲ ನಾನು ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ಮಾವಯ್ಯ. ಹಾಗಾದ್ರೆ ನಮ್ಮನೆಗೆ ಬರ್ತೀಯ? ಯಾಕಮ್ಮ? ಬಾಮ್ಮ.
ಬರ್ತೀನಮ್ಮ, ಖಂಡಿತ ಬರ್ತೀನಿ ಅಮ್ಮ. For more updates, like, comment, subscribe to our channel.